ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ HP ವೈರ್ಲೆಸ್ ಮೌಸ್ನ ಅನ್ಬಾಕ್ಸ್ ಮಾಡಿದೆ. ಇವತ್ತು ಅದನ್ನು ಹೆಂಗೆ ಕನೆಕ್ಟ್ ಮಾಡಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೋಡ್ತಿರ್ಬೋದು ಇಲ್ಲಿ ಅಡಾಪ್ಟರ್ ಕಾಣಿಸ್ತಿದೆಯಲ್ಲ, ಈ ಅಡಾಪ್ಟರ್ನ ನೀವು ಫಸ್ಟ್ UPSಗೆ ಕನೆಕ್ಟ್ ಮಾಡಬೇಕು. UPSಗೆ ಎಲ್ಲಿ ಅಂದರೆ UPS ಬ್ಯಾಕ್ ಸೈಡ್ ಇರುತ್ತೆ. ಅದು ಇಲ್ಲಿ USB ಪೋರ್ಟ್ ಕಾಣಿಸ್ತಿದೆಯಲ್ಲ, ಈ USB ಪೋರ್ಟ್ಗೆ ನೀವು ಕನೆಕ್ಟ್ ಮಾಡಬೇಕು. ಅದನ್ನು ಕನೆಕ್ಟ್ ಮಾಡಾದಮೇಲೆ ನೀವು ಅದನ್ನು ಕನೆಕ್ಟ್ ಮಾಡಿದ ನಂತರ ಇಲ್ಲಿ ಹೋಗ್ಬಿಟ್ಟು ಸ್ವಿಚ್ ಆನ್ ಆರ್ ಆಫ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ನಿಮ್ಗೆ ಆಪ್ಟಿಕಲ್ ಸೆನ್ಸರ್ ಇದಾಗುತ್ತೆ. ಜಸ್ಟ್ ನೀವೇನು ಮಾಡೋದು ಬೇಕಿಲ್ಲ, ಜಸ್ಟ್ ಈ ಕನೆಕ್ಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಕನೆಕ್ಟ್ ಆಗುತ್ತೆ ಡೈರೆಕ್ಟ್. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಮೌಸು ವರ್ಕ್ ಆಗ್ತಿದೆ, ಕ್ಲಿಕ್ ಎಲ್ಲ ಸ್ಮೂತಾಗಿದೆ. ನಿಮಗೆಲ್ಲೂ ಲ್ಯಾಗ್ ಅಂತ ಅನ್ಸೋದೇ ಇಲ್ಲ. ಕ್ಲಿಕ್ ಎಲ್ಲ ನೋಡ್ತಿರ್ಬೋದು ಎಷ್ಟು ಫಾಸ್ಟಾಗಿ ವರ್ಕ್ ಆಗ್ತಿದೆ ಅಂತ. ಮತ್ತು ನೀವು ಇದನ್ನು 10 ಮೀಟರ್ ದೂರದಿಂದನೂ ಯೂಸ್ ಮಾಡ್ಕೊಬೋದು ಆರಾಮಾಗಿ. ಮತ್ತು ನೀವು ಇದನ್ನು ಮೌಸ್ ಪ್ಯಾಡ್ ಇಲ್ಲದೇನೂ ಕೂಡ ಯೂಸ್ ಮಾಡ್ಬೋದು. ನೋಡ್ತಿರ್ಬೋದು ನಾನು ಮೌಸ್ ಪ್ಯಾಡ್ ಯೂಸ್ ಮಾಡ್ತಿಲ್ಲ, ಆದರೂ ವರ್ಕ್ ಆಗ್ತಿದೆ. ಸೊ ಅದಕ್ಕೆ ಇದು ಆಪ್ಟಿಕಲ್ ಸೆನ್ಸರ್ ತುಂಬ ಸೆನ್ಸಿಟಿವ್ ಆಗಿದೆ. ಇದನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೊಬೋದು. ನಿಮ್ಮ ಸಿಸ್ಟಮೇ ಆಗಲಿ ಲ್ಯಾಪ್ಟಾಪೇ ಆಗಲಿ, ನೀವು ಯಾವುದಕ್ಕೆ ಬೇಕನ್ನ ಯೂಸ್ ಮಾಡ್ಕೊಬೋದು. ತುಂಬ ರಿಲಯಬಲ್ ಆಗಿದೆ ಮತ್ತು ತುಂಬ ಈಸಿ ಟು ಯೂಸ್, ತುಂಬ ಸುಲಭವಾಗಿ ಯೂಸ್ ಮಾಡ್ಬೋದು ಮತ್ತು ತುಂಬ ಚೆನ್ನಾಗೂ ಇದೆ. ನೋಡ್ತಿರ್ಬೋದು ಗ್ರಿಪ್ಪು ಹಿಡಿದ್ರೆ ಏನೂ ಅನಿಸೋದೇ ಇಲ್ಲ, ರಫ್ ಅಂತ ಅನಿಸೋದೇ ಇಲ್ಲ, ಸ್ಮೂತಾಗಿ ವರ್ಕ್ ಆಗ್ತಿದೆ. ಇಷ್ಟೇ, ತುಂಬ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು ನೀವು ಸಿಸ್ಟಮ್ಗೆ. ಇಷ್ಟೇ ಇದ್ರ ಸ್ಟೆಪ್ಸ್. ಸದ್ಯಕ್ಕೆ ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.